Hey, hi Bangalore, Namaskara. This is Suman from Dr. Everest. So in previous video, I have shared an information like a part one video about HDR 391 amplifier, which is a basic amplifier, and issue with the front left and subwoofer. So now I came up with an part two video. It's working fine now. So after repair restoration, so this is what the amplifier. So we have changed the IC thing and all. So it's working fine now. So and here just observe here in previous video I have explained with the output of the frequency and all. So earlier we are not getting this output, this frequency is there now, we are not getting. So this we are not getting and this we are not getting. Now we are getting all everything. So just observe, this is what my oscilloscope everything now. Okay, now I think you can see. So front left you can see. So front left you can see, front right also, center, surround left, surround right, subwoofer. Since subwoofer has no frequency now, because directly I'm feeding 1 kilohertz, just only I can see the voltage actually. So just you can see the VPP here. So once I touch the VPP, you will get a small voltage there. So this is what the thing. So and coming to small information means, so here just observe, amplifier is an device like it will give a, it's in a strength and output, it will make a low signal into strength and signal. Simple, ಇದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆಂಪ್ಲಿಫೈರ್ ಅಂದರೆ ಏನಂದರೆ, ಆಂಪ್ಲಿಫೈ ಅಂದರೆ ಲೋ ಸಿಗ್ನಲ್ನ ಸ್ಟ್ರೆಂತ್ ಮಾಡಿ ಕೊಡುತ್ತೆ, ಅದೇ ಆಂಪ್ಲಿಫೈರ್ ಅಂತ ಅಂದರೆ. ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ, ನಮಗೆ ಎ ಸಿ ಸಿಗ್ನಲ್ ಎ ಸಿ ವೋಲ್ಟೇಜ್ ಬರುತ್ತೆ, ನಮ್ಗೆ ಇಲ್ಲಿ ಡಿ ಸಿ ಆಗುತ್ತೆ, ಡ್ಯುವೆಲ್ ವೋಲ್ಟೇಜ್ ಬರುತ್ತೆ. ಡ್ಯುವೆಲ್ ವೋಲ್ಟೇಜು ಇದು ಪ್ಲಸ್ಗೆ ಮತ್ತು ಇದು ಮೈನಸ್ಗೆ ಅಂತ ವೋಲ್ಟೇಜ್ ಇರುತ್ತೆ. ಸೊ ಪ್ಲಸ್ ಮೈನಸ್ ಅಂದರೆ ಏನಂದರೆ ನಿಮ್ಗೆ ಅರ್ಥ ಆಗುತ್ತೆ, ಡೀಪಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡಿ ತುಂಬ ಟ್ರಾನ್ಸಿಸ್ಟರ್ ಇರುತ್ತೆ. ಇಲ್ಲಿ ಟ್ರಾನ್ಸಿಸ್ಟರ್ ಏನಂದರೆ 2 ಟ್ರಾನ್ಸಿಸ್ಟರ್ ಬರುತ್ತೆ ಫ್ರೆಂಡ್ಸ್. ಪ್ಲಸ್ಗೆ ಒಂದು ಟ್ರಾನ್ಸಿಸ್ಟರ್, ವೇವ್ಗೆ ಒಂದು ಟ್ರಾನ್ಸಿಸ್ಟರ್ ಬರುತ್ತೆ, ಮೈನಸ್ ವೇವ್ಗೆ ಒಂದು ಟ್ರಾನ್ಸಿಸ್ಟರ್ ಬರುತ್ತೆ. ಸೊ ನಮ್ಮ ವಾಯ್ಸಲ್ಲಿ ಅಂದರೆ ಸಿಗ್ನಲಲ್ಲಿ, ನಮ್ಮ ಆಡಿಯೋ ಸಿಗ್ನಲಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಸೊ ಬೇಸ್ಡ್ ಆನ್ ಆಡಿಯೋ ನಮಗೆ ಫ್ರೀಕ್ವೆನ್ಸಿ ಸ್ವಿಚ್ ಆಗ್ತಾ ಇರುತ್ತೆ. ಅಂದರೆ ನಮಗೆ ಫ್ರೀಕ್ವೆನ್ಸಿ ಮಾಡಬೇಕು ಅಂದರೆ, ಈಗ ನಾವು ಡೈರೆಕ್ಟಾಗಿ ಯಾವ ಎಕ್ವಿಪ್ಮೆಂಟ್ ತಗೊಂಡು ಮಾಡೋಕ್ಕಲ್ಲ, ಸಿಗ್ನಲ್ ಮಾಡಬೇಕು, ನಮಗೆ ಆಂಪ್ಲಿಟ್ಯೂಡ್ ಸಿಗ್ನಲ್ ಮಾಡಬೇಕು ಅಂದರೆ ನಮಗೆ ಟ್ರಾನ್ಸಿಸ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಾಸ್ ಎ ಬೇರೆ, ಕ್ಲಾಸ್ ಬಿ ಬೇರೆ, ಕ್ಲಾಸ್ ಎ ಬಿ, ಕ್ಲಾಸ್ ಸಿ, ಕ್ಲಾಸ್ ಡಿ, ಹೆಚ್ಚು, ಎಫ್ ಎಷ್ಟೊಂದು ಇದೆ, ಕ್ಲಾಸ್ ಡಿ ಅಲ್ಲ. ಸೊ ಇದು ಬಂದು ಕ್ಲಾಸ್ ಎ ಬಿ. ಸೊ ಇಲ್ಲಿ ನಿಮಗೆ ಫ್ರೀಕ್ವೆನ್ಸಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಇದನ್ನು ಈಗ ಪಾಸ್ ಮಾಡಿದ್ದೀನಿ, ಪಾಸ್ ಇಲ್ಲ ಆ್ಯಕ್ಚುಲಿ, ರನ್ನಿಂಗಲ್ಲಿದೆ ಫ್ರೀಕ್ವೆನ್ಸಿ. ಸೊ ಇದನ್ನು ನಾವು ಸ್ಟಾರ್ಟಿಂಗ್ ಫ್ರೀಕ್ವೆನ್ಸಿ, ಇದು ಎಂಡ್ ಫ್ರೀಕ್ವೆನ್ಸಿ. ಸ್ಟಾರ್ಟ್ ಐಡಲ್ಲು, ಇದು ಎಂಡ್ ಅಂತ ಅಂದ್ಕೊಳ್ಳಿ. ಇದು ಫ್ರೀಕ್ವೆನ್ಸಿ, ಇದನ್ನು ಇಲ್ಲಿಂದ ಇಲ್ಲಿಗೆ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಸೊ ಜಸ್ಟ್ ಅಬ್ಸರ್ವ್ ಮಾಡಿ, ಈ ಗ್ರೀನ್ ಲೈನ್ ಮೀಟ್ ಆಗ್ತಿದೆ ಗೊತ್ತಾ, ಇಲ್ಲಿಗೆ ಗ್ರೀನ್ ಲೈನ್ ಮೀಟ್ ಆಗ್ತಿದೆ, ಮತ್ತು ಇಲ್ಲಿಗೆ ಗ್ರೀನ್ ಲೈನ್ ಮೀಟ್ ಆಗ್ತಿದೆ. ಸೊ ಜಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು, ಈ ಸ್ಟಾರ್ಟಿಂದ ಇಲ್ಲಿಗೆ ಟಚ್ ಆಗೋಷ್ಟೊತ್ತಿಗೆ ಏನು ವೋಲ್ಟೇಜ್ ಇದೆ ಅಂತ ತೋರಿಸುತ್ತೆ. ಇಲ್ಲಿ ಆಮೇಲೆ ಇದು 0, ಇಲ್ಲಿಂದ ಇಲ್ಲಿಗೆ ಒಂದು ವೋಲ್ಟೇಜ್ ಇದೆ. ಸೊ ಇದಕ್ಕೆ ಪ್ಲಸ್, ಇದು ಮೈನಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇದು ಡೀಪಾಗಿ ಗೊತ್ತಿರೋರ್ಗೆ ಐಡಿಯಾ ಬರುತ್ತೆ, ಗೊತ್ತಿಲ್ಲದವ್ರಿಗೆ ಐಡಿಯಾ ಬರೋದಿಲ್ಲ. ಪಾಸಿಟಿವ್ ವೇವು, ಇದು ನೆಗೆಟಿವ್ ವೇವ್ ಫ್ರೀಕ್ವೆನ್ಸಿ. ಸೊ ಈ ಪಾಸಿಟಿವ್ಗೆ 1 ಕೆಪಾಸಿಟರು 1 ಟ್ರಾನ್ಸಿಸ್ಟರ್ ಪವರ್ ಇರುತ್ತೆ, ಇದಕ್ಕೂ ನೆಗೆಟಿವ್ಗೆ 1 ಟ್ರಾನ್ಸಿಸ್ಟರ್ 1 ಕೆಪಾಸಿಟರ್ ಇರುತ್ತೆ. ಸೊ ಇವಾಗ ನಾವು ಓನ್ಲಿ ಫ್ರಂಟ್ ಲೆಫ್ಟ್ ತೊಗೊಳ್ತಾ ಇರೋದ್ರಿಂದ ಫ್ರಂಟ್ ಲೆಫ್ಟ್ಗಿರೋ ರೆಸ್ಪಾನ್ಸಿಬಲ್ ಇರೋವಂಥ ಟ್ರಾನ್ಸಿಸ್ಟರ್ ಮಾತ್ರ ಅನೇಬಲ್ ಆಗಿರುತ್ತೆ. ಸೊ ನಿಮಗೆ ಈ ಪಾಸಿಟಿವ್ ವೇವ್ ಏನು, ಈ 0ಇಂದ ಇಲ್ಲಿಗೆ ಎಷ್ಟು ವೋಲ್ಟೇಜ್ ಇದೆ ಅಂದರೆ, ನಾನು ಫಂಕ್ಷನ್ ಪ್ರೆಸ್ ಮಾಡ್ತೀನಿ ನೋಡಿ, ಚಾನಲ್ 1 ಬಂದು 5.92 ಅಂದರೆ ನಿಮ್ಗೆ ಅರ್ಧ, ಅಂದರೆ ಜಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ, ಅರ್ಧ ವೋಲ್ಟೇಜ್ ಇರುತ್ತೆ. 12.2 ಅಲ್ಲಿ ಅರ್ಧ ಮಾಡಿ, ಅಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಟಚ್ ಆಗಿದೆ, ಇಲ್ಲಿ ಅಷ್ಟು ಟಚ್ ಆಗಿಲ್ಲ, ಆಲ್ಮೋಸ್ಟ್ ಅಲ್ಲಿ ಟಚ್ ಆಗಿದೆ, ಬಟ್ ಆಗಿಲ್ಲ. ಸ್ವಲ್ಪ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆದರೂ ಕೂಡ ಸ್ವಲ್ಪ ಪ್ಲಸ್ ಆರ್ ಮೈನಸ್ ಆಗುತ್ತೆ, ಬಟ್ ಮ್ಯಾಕ್ಸಿಮಮ್ ನಿಮಗೆ ನೋಡಿ ಆಫ್ ವೋಲ್ಟೇಜ್ ಅರ್ಧ. ಇಲ್ಲಿ 12 ಇದೆ ಅಂದರೆ ನಿಮಗೆ 12 ಅಂದರೆ 6, ಅರ್ಧ 6, ಅರ್ಧ +6 +- ಆ ಥರ ಡ್ಯುವೆಲ್ ವೋಲ್ಟೇಜ್ ಬರುತ್ತೆ. ಇದೇ ಸಿಂಪಲ್ ನಾಲೆಜು. ಜಸ್ಟ್ ನೀವು ಆಂಪ್ಲಿಟ್ಯೂಡ್ ಜಾಸ್ತಿ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಫ್ರೀಕ್ವೆನ್ಸಿ ಆಂಪ್ಲಿಟ್ಯೂಡ್ ನೋಡಿ. ಇವಾಗ ನಾನು ಇಲ್ಲಿ ವಾಲ್ಯೂಮ್ ಜಾಸ್ತಿ ಮಾಡಿದಾಗ ನೋಡಿ, ಇಲ್ಲಿ ಜಸ್ಟ್ ನೋಡಿ, ಈಗ ನಾನು ಇಲ್ಲಿ ಆಂಪ್ಲಿಟ್ಯೂಡ್ ಜಾಸ್ತಿ ಅಂದರೆ ವಾಲ್ಯೂಮ್ ರೇಸ್ ಮಾಡ್ತೀನಲ್ವಾ, ವಾಲ್ಯೂಮ್ ರೇಸ್ ಮಾಡಿದಾಗ ಏನಾಗುತ್ತೆ ನೋಡಿ, ವೇವು ಜಾಸ್ತಿ ಆಗ್ತಾ ಬರುತ್ತೆ. ಆಮೇಲೆ ಇಲ್ಲಿ ವೋಲ್ಟೇಜ್ ಕೂಡ ಜಾಸ್ತಿ ಆಗುತ್ತೆ ನೋಡಿ, ಅಲ್ಲಿ 18, 10 ಜಾಸ್ತಿ ಆಗುತ್ತೆ. ಸೊ ಇಷ್ಟೇ ಫ್ರೀಕ್ವೆನ್ಸಿ ಇದೆ ಆ್ಯಕ್ಚುಲಿ ಮಾಡೋದು ಎಲ್ಲದರಲ್ಲೂ ಅಷ್ಟೇ. ಎಲ್ಲ ಆಂಪ್ಲಿಫೈರ್ ಪ್ರಿನ್ಸಿಪಲು ಇಷ್ಟೇ. ಡಿಪೆಂಡ್ಸ್ ಆನ್ ಮಾಡಲು, ಬ್ರ್ಯಾಂಡು ಸ್ವಲ್ಪ ಚೇಂಜಸ್ ಮಾಡ್ತಾ ಬರ್ತಾರೆ. ಅಂದರೆ ಟೈಪ್ ಆಫ್ ಸ್ವಿಚ್ಚಿಂಗು ತುಂಬ ಡೀಪ್ ಇದೆ. ಇದು ಕ್ಲಾಸ್ ಎ ಇದೆ, ಕ್ಲಾಸ್ ಎ ಬಿ,
ಕ್ಲಾಸಿಫಿಕೇಷನ್ಸ್ ತುಂಬ ಇರುತ್ತೆ. ಇದು ಸಾಕು ಅಂತ ಅನ್ಕೊತೀನಿ ಈ ವಿಡಿಯೋದಲ್ಲಿ. ಡೀಪ್ ನಾಲೆಜ್ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಮಾಡಿ, ಸಪ್ರೇಟಾಗಿ ಡೆಡಿಕೇಟೆಡಾಗಿ ವೀಡಿಯೋಸ್ ನಾನು ಮಾಡ್ತೀನಿ. ಯಾಕಂದರೆ ಇಂಪಾರ್ಟೆಂಟ್ ಥಿಂಗ್ ಹಿಯರ್, ಸೊ ಸಮಥಿಂಗ್ ರೆಸ್ಪಾನ್ಸ್ ಫ್ರಮ್ ಯುವರ್ ಸೈಡ್ ಓನ್ಲಿ ಐ ನೀಡ್ ಹಿಯರ್. ಸೊ ಅನ್ಲೆಸ್ ವಿತೌಟ್ ಗಿವಿಂಗ್ ಅ ರೆಸ್ಪಾನ್ಸ್ ಫ್ರಮ್ ಯುವರ್ side, I can't do anything and all. So most important, response from your side. At least if there is an issue with my way of explaining, at least do a comment here in the comment section so that I will get to know. So this is enough, I think. So thank you and all. Now the system is working fine. So bye bye.